ಮಕ್ಕಳೇ, ಇವತ್ತು ನಿಮ್ಮ ಸಮಾಜ ವಿಜ್ಞಾನದಲ್ಲಿ ಇತಿಹಾಸ ವಿಭಾಗದಲ್ಲಿ 2ನೇ ಅಧ್ಯಾಯವಾಗಿರ್ತಕ್ಕಂಥ ಬ್ರಿಟಿಷ ಆಳ್ವಿಕೆಯ ವಿಸ್ತರಣೆ ಈ ಚಾಪ್ಟರ್ನ 10ನೇ ತರಗತಿ ಪುಸ್ತಕದಲ್ಲಿ ಸಮಾಜ ವಿಜ್ಞಾನ ಇತಿಹಾಸ ವಿಭಾಗದಲ್ಲಿ ಇವತ್ತು ಬ್ರಿಟಿಷರ ಆಳ್ವಿಕೆಯ ವಿಸ್ತರಣೆ ನೀತಿಯ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಕಳೆದ ಪೀಠದಲ್ಲಿ ನಿಮಗೆಲ್ಲ ಬಕ್ಸಾರ್ ಕದನದ ಬಗ್ಗೆ, ಪ್ಲಾಸಿ ಕದನದ ಬಗ್ಗೆ, ಅದೇ ರೀತಿ ಕಾರ್ನಾಟಿಕ್ ಕದನಗಳ ಬಗ್ಗೆ ಸಾಕಷ್ಟು ನಿಮಗೆಲ್ಲ ಹೇಳಿದ್ದೀನಿ. ನಿಮಗೆಲ್ಲ ಗೊತ್ತಿದೆ ಕಾರ್ನಾಟಿಕ್ ಯುದ್ಧಗಳು ಯಾಕೆ ನಡೀತವೆ, ಯಾರ್ಯಾರು ನಡೀತವೆ, ಪ್ಲಾಸಿ ಕದನ ಯಾಕೆ ನಡೀತೈತೆ, ಯಾರ್ಯಾರು ನಡೀತೈತೆ, ಆಮೇಲೆ ಬಕ್ಸಾರ್ ಕದನ ಯಾಕೆ ನಡೀತೈತೆ, ಯಾರ್ಯಾರು ನಡೀತೈತೆ ಅಂತಕ್ಕಂಥ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ. ಹಾಗಾಗಿ ಕಾರ್ನಾಟಿಕ್ ಯುದ್ಧ ಯಾವ ಯಾವ ವಿದೇಶಿಯರಿಗೆ ನಡೆಯುತ್ತೆ ಹೇಳಿ ನೋಡೋಣ. ನಿಮ್ಗೆಲ್ಲ ಗೊತ್ತೇ ಇದೆ, ಹೇಳ್ಬೋದು, ಕೇಳಿದ್ದೀರಾ ಅಲ್ವಾ? ಅದೇನು ಅಂತ ದೊಡ್ಡ ವಿಚಾರ ಅಲ್ಲ, ಹೇಳ್ಬೋದು. ಹೇಳ್ರಿ ನೋಡೋಣ. ಇಂಗ್ಲಿಷರಿಗೂ ಫ್ರೆಂಚರಿಗೂ ನಡೆಯುತ್ತೆ ಈ ಕಾರ್ನಾಟಿಕ್ ಯುದ್ಧ. ಇಂಗ್ಲಿಷರಿಗೂ ಫ್ರೆಂಚರಿಗೂ ನಡೆದಾಗ ಅದರಲ್ಲಿ ಸೋಲನ್ನು ಅನುಭವಿಸೋದು ಯಾರು? ಫ್ರೆಂಚರು. ಫ್ರೆಂಚರು ಸೋತು ಹೋಗ್ತಾರೆ. ಇಂಗ್ಲಿಷಿನ ಮಾತ್ರ ನಮ್ಮ ಭಾರತದಲ್ಲಿ ಹುಡುಕತ್ತಾರೆ, ಅನ್ಯ ದೇಶದಲ್ಲಿ. ಈ ಇಂಗ್ಲಿಷ್ನ ಮುಖ್ಯ ಉದ್ದೇಶ ನಾವು ಅಷ್ಟೇ ಹುಡುಕಬೇಕು, ನಮ್ಮ ಎದುರಾಳಿಗಳು ಯಾರು ಇರಬಾರ್ದು ಅನ್ನೋ ದೃಷ್ಟಿಯಾಗಿತ್ತು. ಹಾಗಾಗಿ ಕಾರ್ನಾಟಿಕ್ ಯುದ್ಧಗಳ ಮುಖಾಂತರ ಇಂಗ್ಲಿಷ್ನವರು ಏನ್ ಮಾಡ್ತಾರೆ, ತಮ್ಮನ್ನು ಬಿಟ್ಟು ಭಾರತದಲ್ಲಿ ಯಾವ ಯುರೋಪಿಯನ್ ದೇಶದವರು ಕೂಡುದು ಅಂತೇಳಿ ಅವ್ರೇನ್ ಮಾಡ್ತಾರೆ, ಉಳಿದ ಯಾರು ತಮ್ಮ ಎದುರಾಳಿಗಳಾಗಿ ನಿಲ್ಲದಂತೆ ಮಾಡಿದರು. ಅದೇ ರೀತಿ ಇನ್ನು ಪ್ಲಾಸಿ ಮತ್ತು ಬಕ್ಸಾರ್ ಇದರ ಬಗ್ಗೆನೂ ಸಾಕಷ್ಟು ವಿಚಾರಗಳನ್ನು ನಾನು ಕಳೆದ ಅವಧಿಯಲ್ಲಿ ಹೇಳಿದ್ದೀನಿ. ಈ ಪ್ಲಾಸಿ ಬಕ್ಸಾರ್ ಕದನಗಳನ್ನು ಕೂಡ ಫ್ರೆಂಚ್ ಶಾಲೆ ಇಲ್ಲಿ ಈ ಪ್ಲಾಸಿ ಬಕ್ಸಾರ್ ಕದನಗಳು ನಡೆಯಬೇಕಾದ್ರೆ ಫ್ರೆಂಚ್ ಇರಲಿಲ್ಲ, ಈ ಬ್ರಿಟಿಷ್ನರು ಅಷ್ಟೇ ಇದ್ರು. ಭಾರತೀಯ ರಾಜರುಗಳ ಒಂದು ಆಸ್ಥಾನದಲ್ಲಿದ್ದಂತ ಒಳ ಜಗಳಗಳ ಒಂದು ಆಂತರಿಕ ವಿಚಾರದಲ್ಲಿ ತಲೆ ಹಾಕಿದ ಬ್ರಿಟಿಷ್ನರು ಈ ಪ್ಲಾಸಿ ಬಕ್ಸಾರ್ ಕದನಗಳಲ್ಲಿ ಭಾರತೀಯ ರಾಜರನ್ನ ಒಬ್ಬರಿಗೆ ಸಹಾಯ ಮಾಡಿ ಇನ್ನೊಬ್ಬರಿಗೆ ತೊಂದರೆ ಕೊಡೋದ್ರ ಮುಖಾಂತರ ಏನ್ ಮಾಡಿದ್ರು, ಆ ಪ್ಲಾಸಿ ಬಕ್ಸಾರ್ ಕದನಗಳ ಮೂಲಕ ಬಂಗಾಳ ಪ್ರಾಂತ್ಯದಲ್ಲಿ ತಮ್ಮ ಒಂದು ಸಂಪೂರ್ಣ ರಾಜಕೀಯ ನಿಯಂತ್ರಣವನ್ನು ಸಾಧಿಸಿಕೊಂಡಿದ್ದಾರೆ. ಅದೇ ರೀತಿ ನೆಕ್ಸ್ಟ್ ಇದೇ ರೀತಿ ಫಸ್ಟ್ ಏನ್ ಮಾಡಿದ್ರು, ಹೈದರಾಬಾದು, ಕರ್ನಾಟಕದ ಪೂರ್ವ ಭಾಗ, ಅದೇ ರೀತಿ ಅದರ ನಂತರ ಬಂಗಾಳ, ಹೀಗೆ ಹಂತವಾಗಿ ಇವರು ಏನ್ ಮಾಡ್ತಾರೆ, ತಮ್ಮ ರಾಜಕೀಯ ನಿಯಂತ್ರಣವನ್ನು ಸಾಧಿಸಿಕೊಂಡು ಬಂದು 1765ರ ಹೊತ್ತಿಗೆ ಇವರೇನ್ ಮಾಡ್ತಾರೆ, ಭಾರತದ ಬಹುತೇಕ ಪೂರ್ವ ಭಾಗಗಳಲ್ಲಿ ತಮ್ಮ ಸಂಪೂರ್ಣ ಹಿಡಿತವನ್ನ ಸಾಧಿಸ್ತಾರೆ. ಇನ್ನು ಬ್ರಿಟಿಷರ ಮುಂದಿನ ಒಂದು ವಿಸ್ತರಣಾ ನೀತಿಗೆ ಅಡ್ಡಿಯಾಗಿದ್ದವರು ಯಾರು? ಭಾರತದ ಮುಂದಿನ ವಿಸ್ತರಣಾ ನೀತಿಗೆ ಭಾರತದಲ್ಲಿನ ಬ್ರಿಟಿಷರ ಮುಂದಿನ ವಿಸ್ತರಣಾ ನೀತಿಗೆ ಅಡ್ಡಿಯಾಗಿದ್ದವರು ಯಾರಪ್ಪ ಅಂತಂದ್ರೆ ಪಶ್ಚಿಮ ಮತ್ತೆ ದಕ್ಷಿಣ ಹಾಗೂ ವಾಯುವ್ಯ ಭಾರತದ ರಾಜರು ಬ್ರಿಟಿಷರಿಗೆ ನಂತರ ಆ ಭಾಗದಲ್ಲಿ ತಮ್ಮ ಸಾಮ್ರಾಜ್ಯ ಸ್ಥಾಪನೆ ಮಾಡೋದಕ್ಕೆ ತುಂಬಾ ಅಡ್ಡಿಯಾಗಿತ್ತು. ಯಾಕಪ್ಪ ಅಂತಂದ್ರೆ ಆ ಪಶ್ಚಿಮ, ದಕ್ಷಿಣ ಮತ್ತು ವಾಯುವ್ಯ ಭಾಗದಲ್ಲಿದ್ದಂತ ಸಾಮ್ರಾಜ್ಯವು ತುಂಬಾ ಪ್ರಬಲದಿಂದ ಕೂಡಿತ್ತು. ಅದೇ ರೀತಿ ಆದ್ರಿಂದ ಬ್ರಿಟಿಷರ ಮುಂದಿನ ವಿಸ್ತರಣಾ ನೀತಿಗೆ ಅಡ್ಡಿಯಾಗಿದ್ದವರು ಏನಿದ್ರು ಇವರಿಂದ ಬ್ರಿಟಿಷರು ಈ ಕರ್ನಾಟಕ ಪ್ರಾಂತ್ಯಗಳನ್ನ
ಪಶ್ಚಿಮ, ದಕ್ಷಿಣ ಮತ್ತು ವಾಯುವ್ಯ ಭಾರತಕ್ಕೆ ವಿಸ್ತರಣೆ ಆಗಲೇ ಇಲ್ಲ, ನಡೀಲಿಲ್ಲ ಅವರು. ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು, ಬೊಂಬಾಯಿ ಮತ್ತು ಬಂಗಾಳ ಪ್ರಾಂತ್ಯಕ್ಕೆ ಅವರ ಒಂದು ಅಧಿಕಾರವನ್ನು ಸೀಮಿತಗೊಳಿಸಿಕೊಂಡು, ಯಾವಾಗ ಈ ದಕ್ಷಿಣ ಭಾರತದಲ್ಲಿ ಅಲ್ಲ ಪಶ್ಚಿಮ ಭಾರತದಲ್ಲಿ ಹಾಗೂ ವಾಯುವ್ಯ ಭಾರತದಲ್ಲಿ ನಮ್ಮ ಒಂದು ಅಧಿಕಾರವನ್ನು ವಿಸ್ತರಣೆ ಮಾಡೋಕ್ಕಾಗುತ್ತೆ ನೋಡೋಣ ಅಂತ ಅವಕಾಶಕ್ಕೋಸ್ಕರ ಅಂತ ನೋಡೋಣ ಅಂತಂದೇಳಿ ಅಂತ ಅವಕಾಶಕ್ಕೋಸ್ಕರ ಕಾಯ್ತಾ ಕೂತ್ಕೊಂಡ್ರು. ಯಾವಾಗ ಅಂತ ಅವಕಾಶಕ್ಕೋಸ್ಕರ ಕಾಯ್ತಾ ಕೂತ್ಕೊಂಡು ಅಂತ ಸಂದರ್ಭ 18ನೇ ಶತಮಾನದ ಮಧ್ಯಭಾಗದಿಂದ 19ನೇ ಶತಮಾನದ ಮಧ್ಯಭಾಗದವರೆಗೆ ಒದಗಿ ಬಂತು ಬ್ರಿಟಿಷರಿಗೆ. ಹೇಗೆ ಒದಗಿ ಬಂತು ಅಂತ ಒಂದು ಅವಕಾಶ ಒದಗಿ ಬಂದಿದ್ರಿಂದ ಅವರೇನ್ ಮಾಡಿದ್ರು, 18ನೇ ಶತಮಾನದ ಮಧ್ಯಭಾಗದಿಂದ 19ನೇ ಶತಮಾನದ ಮಧ್ಯಭಾಗದ ವೇಳೆಗೆ ಸಾಕಷ್ಟು ಯುದ್ಧಗಳನ್ನ ಮೇಲಿನ ಮೇಲೆ ಯುದ್ಧಗಳನ್ನ ಮಾಡ್ತಾ ಹೋಗ್ತಾರೆ. ಯಾವಾಗ ಯುದ್ಧಗಳನ್ನ ಮಾಡ್ತಾರೆ ಅದೇ ರೀತಿ ರಾಜಕೀಯ ನೀತಿಗಳನ್ನು ಕೂಡ ಅನುಸರಿಸ್ತಾರೆ. ಅವರು ಮಾಡಿದ ಯುದ್ಧಗಳು ಯಾವ್ಯಾವು ಹಾಗಾದ್ರೆ ಅಂತ ಅಂದ್ರೆ, ಮೊದಲನೇ ಆಂಗ್ಲ ಮೈಸೂರು ಯುದ್ಧ, ಎರಡನೇ ಆಂಗ್ಲ ಮೈಸೂರು ಯುದ್ಧ, ಮೂರನೇ ಆಂಗ್ಲ ಮೈಸೂರು ಯುದ್ಧ, ನಾಲ್ಕನೇ ಆಂಗ್ಲ ಮೈಸೂರು ಯುದ್ಧ. ಒಟ್ಟು 4 ಆಂಗ್ಲ ಮೈಸೂರು ಯುದ್ಧಗಳು, 3 ಆಂಗ್ಲ ಮರಾಠ ಯುದ್ಧಗಳು, 2 ಆಂಗ್ಲ ಸಿಖ್ ಯುದ್ಧಗಳನ್ನ ಮಾಡ್ತಾರೆ. ಆದರೆ ಅವರು ತಮ್ಮ ಸಾಮ್ರಾಜ್ಯ ವಿಸ್ತರಣೆಗೆ ಬರೀ ಯುದ್ಧವನ್ನೇ ಮಾಡಲಿಲ್ಲ, ಜೊತೆಗೆ ರಾಜಕೀಯ ನೀತಿಗಳನ್ನು ಅನುಸರಿಸಿದ್ರು. ಆ ರಾಜಕೀಯ ನೀತಿಗಳಿಂದ ಉಪಾಯವಾಗಿ ಭಾರತದ ಒಂದೊಂದೇ ರಾಜ್ಯಗಳನ್ನ ಕಬಳಿಸ್ತವರು. ಅಂತ ರಾಜಕೀಯ ನೀತಿಗಳು ಯಾವ್ಯಾವು ಅಂತಂದ್ರೆ, ಸಹಾಯಕ ಸೈನ್ಯ ಪದ್ಧತಿ. 1798ರಲ್ಲಿ ಲಾರ್ಡ್ ವೆಲ್ಲೆಸ್ಲಿ ನಮ್ಮ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದು ಅಂತ ಒಂದು ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತರ್ತಾರೆ. ಸಹಾಯಕ ಸೈನ್ಯ ಪದ್ಧತಿ. ಅದೇ ರೀತಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವ ನೀತಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವ ನೀತಿ. ಈ ಒಂದು ನೀತಿಯನ್ನು ಅನುಸರಿಸಿ ಇವರು ಭಾರತದಲ್ಲಿ ತಮ್ಮ ಒಂದು ಸಾಮ್ರಾಜ್ಯವನ್ನು ವಿಸ್ತರಿಸ್ತಾ ಹೋಗ್ತಾರೆ. ಈ ಒಂದು ಯುದ್ಧಗಳಲ್ಲಿ ಇವತ್ತಿನ ಬ್ರಿಟಿಷರ ಆಳ್ವಿಕೆಯ ವಿಸ್ತರಣೆ ಎನ್ನುವ ಚಾಪ್ಟರ್ ಅಲ್ಲಿ 3 ಆಂಗ್ಲ ಮರಾಠ ಯುದ್ಧಗಳ ಬಗ್ಗೆ, ಸಿಖ್ ಯುದ್ಧಗಳ ಬಗ್ಗೆ ತಿಳ್ಕೊಳ್ಳೋಣ. ಇನ್ನು 4 ಆಂಗ್ಲ ಮೈಸೂರು ಯುದ್ಧಗಳ ಬಗ್ಗೆ ಮುಂದಿನ ಚಾಪ್ಟರ್ ಅಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಈಗ ಮೊದಲನೇದಾಗಿ 1ನೇ ಆಂಗ್ಲ ಮರಾಠ ಯುದ್ಧ. 1ನೇ ಆಂಗ್ಲ ಮರಾಠ ಯುದ್ಧ ಎಷ್ಟು ವರ್ಷಗಳ ಕಾಲ ನಡೆಯುತ್ತಪ್ಪ ಅಂತಂದ್ರೆ 7 ವರ್ಷಗಳ ಕಾಲ ನಡೆಯುತ್ತೆ. ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂತಂದ್ರೆ 1775ರಿಂದ 1785ರವರೆಗೆ. ಸಾರಿ ಮಕ್ಕಳೇ, ಮೊದಲನೇ ಆಂಗ್ಲ ಮರಾಠ ಯುದ್ಧ 1775ರಿಂದ 1782ವರೆಗೂ ನಡೆಯುತ್ತೆ. ಒಟ್ಟು 7 ವರ್ಷ ನಡೆಯುತ್ತೆ. ಆ 7 ವರ್ಷದಲ್ಲಿ ಯಾಕೆ ಆ ಯುದ್ಧ ನಡೆಯುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ, ಇದು ಏನು ಬಕ್ಸಾರ್ ಕದನದಲ್ಲಿ ಬ್ರಿಟಿಷರಿಗೆ ಸೋತು ಅವರ ಆಶ್ರಯದಲ್ಲೇ ಅಲ್ಲಿಂದಲೂ ಏನು ಮೊಘಲ್ ಸಾಮ್ರಾಟ 2ನೇ ಶಾ ಆಲಂ ಇದ್ಕೊಂಡು ಬರ್ತಾನೆ. ಅವನನ್ನ 1775ರಲ್ಲಿ ಮರಾಠ ನಾಯಕರೆಲ್ಲ ಸೇರ್ಕೊಂಡ್ಬಿಟ್ಟು ಕರ್ಕೊಂಬಂದವನ್ನ ದೆಹಲಿಯ ಸಿಂಹಾಸನದಲ್ಲಿ ಕೂರಿಸ್ತಾನೆ. ಯಾವಾಗ ದೆಹಲಿಯ ಸಿಂಹಾಸನದಲ್ಲಿ ಕೂರಿಸ್ತಾರೆ ಅವಾಗ ಅವನೇನ್ ಮಾಡ್ತಾನೆ, ತನ್ನನ್ನ ಮರಾಠ ನಾಯಕರು ತಂದು ದೆಹಲಿಯ ಸಿಂಹಾಸನದಲ್ಲಿ ಕೂರಿಸಿದ್ದಕ್ಕೋಸ್ಕರ ಬ್ರಿಟಿಷರಿಗೆ ಬಕ್ಸರ್ ಕದನದ ಪರಿಣಾಮಗಳಲ್ಲಿ ನಿಮ್ಗೆ ಹೇಳಿದ್ದೀನಿ ಮಕ್ಕಳ ಈ ವಿಚಾರನ. ಬ್ರಿಟಿಷರಿಗೆ ಇವರು ಸೋತು ಶರಣಾಗಿದ್ರಿಂದ ಬಕ್ಸರ್ ಕದನದಲ್ಲಿ ಅವನೇನ್ ಮಾಡ್ತಾನೆ, ಅವರು ಇವನ್ಗೆ ಯುದ್ಧಕ್ಕೆ
ಕೇಳ್ತಾರೆ, ಮತ್ತೆ ಒಂದಷ್ಟು ಪ್ರಾಂತ್ಯನೂ ಕೂಡ ಕೇಳ್ತಾರೆ, ಅವನು ಬಿಟ್ಕೊಟ್ಟಿರ್ತಾನೆ. ಅದರಲ್ಲಿ ಕೋರಾ ಮತ್ತೆ ಅಹಮದಾಬಾದ್ ಅಂತ ಬರ್ತವೆ. ಕೋರಾ ಮತ್ತೆ ಅಹಮದಾಬಾದ್ ಅಂತ. ಆ ಕೋರಾ ಅಹಮದಾಬಾದ್ಗಳನ್ನ ಬ್ರಿಟಿಷ್ನರಿಂದ ವಾಪಸ್ ಇಸ್ಕೊಂಡು ಮರಾಠರಿಗೆ ಕೊಟ್ಟ. ಯಾಕೆ? ಮರಾಠರ ಹಕ್ಕಮಂದಿವನ್ನ ದೆಹಲಿ ಸಿಂಹಾಸನದಲ್ಲಿ ಕೂರಿಸಿದ್ರಿಂದ. ಇದರಿಂದ ಏನಾಯ್ತು, ಬ್ರಿಟಿಷ್ನರಿಗೂ ಮರಾಠರ ಮಧ್ಯದಲ್ಲಿ ವೈರತ್ವ ಬೆಳೀತಾ ಹೋಯಿತು. ಬ್ರಿಟಿಷ್ನರಿಗೂ ಮರಾಠರ ಮಧ್ಯೆ ವೈರತ್ವ ಬೆಳೀತಾ ಹೋಗುತ್ತೆ. ಮರಾಠರಿಗೂ ಬ್ರಿಟಿಷ್ನರಿಗೂ ವೈರತ್ವ ಬೆಳೆಯುತ್ತೆ. ಅದೇ ಸಂದರ್ಭಕ್ಕೆ ಮರಾಠರ ಬಲಿಷ್ಠನಾಗಿರ್ತಕ್ಕಂಥ, ತುಂಬಾ ಸಮರ್ಥನಾಗಿರ್ತಕ್ಕಂಥ ಪೇಶ್ವೆ ಮಾಧವರಾವ್ ಅಂತಕ್ಕಂಥವನು ಏನಾಗ್ತಾನೆ, ನಿಧನನಾಗ್ಬಿಡ್ತಾನೆ. ಯಾವಾಗ ಮಾಧವರಾವ್ ಪೇಶ್ವೆ ಬಲಿಷ್ಠ ಪೇಶ್ವೆ ಆಗಿರ್ತಾನೆ ಮತ್ತೆ ನಿಧನನಾಗ್ತಾನೆ, ಅವನು ನಿಧನನಾಗಿದ್ದು ಮರಾಠ ನಾಯಕರಿಗೆ ತುಂಬಲಾರದ ನಷ್ಟ ಆಯಿತು. ಯಾಕೆ ತುಂಬಲಾರದ ನಷ್ಟ ಆಯ್ತಪ್ಪ ಅಂತಂದ್ರೆ, ಆ ಪೇಶ್ವೆ ತುಂಬಾ ಬಲಿಷ್ಠನಾಗಿರ್ತಕ್ಕಂಥದ್ದು. ಅವನು ತಗೊಂಡಂತ ತೀರ್ಮಾನಗಳನ್ನ, ಅವನು ಹೇಳಿದಂತ ಮಾತುಗಳನ್ನ ಉಳಿದ ಮರಾಠ ನಾಯಕರುಗಳು ಯಾರು ವಿರೋಧಿಸ್ತಿರ್ಲಿಲ್ಲ, ಎಲ್ಲ ಪಾಲಿಸ್ತಿದ್ರು. ಹಂಗಾಗ್ಬಿಟ್ಟು ಮರಾಠ ಸಾಮ್ರಾಜ್ಯ ಒಂದು ಬಲಿಷ್ಠ ಸಾಮ್ರಾಜ್ಯ ಆಗಿತ್ತು. ಅವನು ಹೋದ್ಮೇಲೆ ಏನಾಯ್ತು, ಅವ್ರಿಗೆ ತುಂಬಾ ನಷ್ಟ ಆಯ್ತು, ಅನೇಕ ಸಮಸ್ಯೆಗಳು ಬಂದವು. ಅವನಿಗೆ ಇಂಗ್ಲಿಷ್ನರು ಮರಾಠರ ಮೇಲೆ ಆಕ್ರಮಣ ಮಾಡಿ ಮರಾಠರ ಸೋಲಿಸಿದ್ರು. ಅದಕ್ಕೂ ಮುಂಚೆ ಮರಾಠರನ್ನ ಇಂಗ್ಲಿಷ್ನರನ್ನ ಈ ಮಾಧವರಾವ್ ಪೇಶ್ವೆ ಮರಾಠ ಸಾಮ್ರಾಜ್ಯದ ಮೇಲೆ ಆಕ್ರಮಣ ಮಾಡದ ತಡೆದಿದ್ದ. ಅದಕ್ಕೋಸ್ಕರ ಮರಾಠರಿಗೆ ಮಾಧವರಾವ್ ಪೇಶ್ವೆ, ಮೊದಲನೇ ಪೇಶ್ವೆ ಸತ್ತೋಗಿದ್ದು ತುಂಬಲಾದ ನಷ್ಟ ಆಯಿತು. ಯಾವಾಗ ಮಾಧವರಾವ್ ಪೇಶ್ವೆ ಸತ್ತೋದ, ಅವನ ಸ್ಥಾನಕ್ಕೆ ತಮ್ಮನಾಗಿರ್ತಕ್ಕಂಥ, ಯಾರು ಮಾಧವರಾವ್ ಪೇಶ್ವೆ ತಮ್ಮನಾಗಿರ್ತಕ್ಕಂಥ ನಾರಾಯಣನನ್ನ ತಂದು ಕೂರಿಸಿದ್ರು. ನಾರಾಯಣ ಅಂತಕ್ಕಂಥವನು ಪೇಶ್ವೆ ಆಗ್ತಾನೆ. ಆದ್ರೆ ಈ ನಾರಾಯಣನಿಗೆ ಒಬ್ಬ ಚಿಕ್ಕಪ್ಪ ಇದ್ದಾನೆ. ಅವನ ಹೆಸರು ರಘುನಾಥರಾವ್ ಅಂತಕ್ಕಂಥವನು ಇವನಿಗೆ ಚಿಕ್ಕಪ್ಪ. ಆ ರಘುನಾಥರಾವ್ ಇನ್ನೊಂದು ಹೆಸರಿತ್ತು ರಘೋಬ ಅಂತಂದ್ರೆ. ಈ ರಘೋಬ ಮಾಧವರಾವ್ ಸತ್ತಾಗ ಅವನ ಸ್ಥಾನವನ್ನು ತಾನು ಅಲಂಕರಿಸಬೇಕು ಅನ್ನೋದು ಅವನ ಇಚ್ಛೆ ಆಗಿತ್ತು, ಆಸೆ ಆಗಿತ್ತು, ಆಕಾಂಕ್ಷೆ ಆಗಿತ್ತು. ಆದರೆ ನಾರಾಯಣ ಅಂತಕ್ಕಂಥ ಮಾಧವರಾವ್ನ ತಮ್ಮ ಅವನ ಒಂದು ಸ್ಥಾನವನ್ನು ಅಲಂಕರಿಸಿದ್ರಿಂದ ಅವನಿಗೆ ಅತೀವ ಕೋಪ ಬಂತು, ನಿರಾಸೆ ಆಯಿತು. ಅದಕ್ಕೋಸ್ಕರ ಅವನೇನ್ ಮಾಡ್ದ, ನಾನು ಈ ಒಂದು ಮರಾಠ ಒಕ್ಕೂಟದ ನಾಯಕನಾಗಬೇಕು ಅಂತಂದ್ರೆ ನಾರಾಯಣರಾವ್ ಬಂದಿದ್ದಾನಲ್ಲ, ಅವನನ್ನು ನಾನು ಏನಾದರೂ ಮಾಡಿ ಬಿಡಬಾರ್ದು ಅಂತ ಹೇಳಿ ಕೊಲೆ ಮಾಡಿಬಿಡ್ತಾನೆ. ಯಾವಾಗ ರಘೋಬ ಕೊಲೆ ಮಾಡ್ತಾನೆ. ಯಾವಾಗ ಕೊಲೆ ಮಾಡ್ತಾನೆ, ಮರಾಠ ನಾಯಕರಲ್ಲಿ ಕಲಹ ಶುರುವಾಯಿತು. ಅದುವರೆಗೂ ಶಾಂತವಾಗಿದ್ದಂತ ಮರಾಠ ಒಕ್ಕೂಟ ಕಲಹ ಕಚ್ಚಾಟಗಳಿಂದ ಕೂತ್ಕೊಂತು. ಯಾವಾಗ ಮರಾಠ ಸಿಂಹಾಸನಕ್ಕೋಸ್ಕರ ಮರಾಠರ ಒಕ್ಕೂಟ ನಾಯಕತ್ವಕ್ಕೋಸ್ಕರ ಕಲಹ ಕಚ್ಚಾಟ ಪ್ರಾರಂಭ ಆಗುತ್ತೆ, ಅವರಲ್ಲಿ ಒಟ್ಟು ಮರಾಠ ನಾಯಕರು 3 ಜನ ಇದ್ದಾರೆ. ಯಾರು? ಹೋಳ್ಕರ್, ಭೋಸ್ಲೆ, ಸಿಂಧಿಯಾ. ಈ 3 ಜನರಲ್ಲಿ ನಾನಾ ಫಡ್ನವೀಸ್ ಒಬ್ಬಿದ್ದಾನೆ. ಈ ನಾನಾ ಫಡ್ನವೀಸ್ ಏನ್ ಮಾಡ್ತಾನೆ, ರಘುನಾಥರಾಯ ಪೇಶ್ವೆಯ ಸ್ಥಾನಕ್ಕೆ ಬಂದು ಮರಾಠ ಸಾಮ್ರಾಜ್ಯದ ನಾಯಕನಾಗಿದ್ದು ಅವನಿಗೂ ಇಷ್ಟಿರಲಿಲ್ಲ. ಅದಕ್ಕೋಸ್ಕರ ಈ ಒಂದು ನಾರಾಯಣರಾಯನಿಗೆ ಒಬ್ಬ ಮಗ ಇರ್ತಾನೆ. ಅವನ ಹೆಸರೇನಂದ್ರೆ ಎರಡನೇ ಮಾಧವರಾವ್. ಈ ಎರಡನೇ ಮಾಧವರಾವನನ್ನ ಮರಾಠ ಪೇಶ್ವೆಯ ಸ್ಥಾನಕ್ಕೆ ತಂದು ನಾಯಕನನ್ನಾಗಿ ಮಾಡಿ ಕೂರಿಸ್ತಾರೆ. ಆವಾಗ ರಘೋಬನಿಗೆ ಹಿಂಸೆ ಆಗುತ್ತೆ. ರಘೋಬನಿಗೆ ತಡ್ಕೊಳಕ್ಕಾಗೋದಿಲ್ಲ.
ಯಾವಾಗ ಮರಾಠ ನಾಯಕರು ಈ ರಘುವಪ್ಪನಿಗೆ ಸಹಾಯ ಮಾಡಲಿಲ್ಲ, ನೆರವು ನೀಡಲಿಲ್ಲ, ಪೇಶ್ವೆಯ ಸ್ಥಾನಕ್ಕೆ ಕೂರಿಸಲಿಲ್ಲ, ಅವಾಗ ಇವನೇನ್ ಮಾಡ್ತಾನೆ, ಮರಾಠ ನಾಯಕರ ಬೆಂಬಲ ನನಗೆ ಸಿಗಲಿಲ್ಲ ಅಂತಂದೇಳಿ ಯೋಚನೆ ಮಾಡಿ ಬೇರೆ ದಾರಿ ಕಾಣ್ತಾರೆ, ಇಂಗ್ಲಿಷ್ನರ ಹತ್ರ ಹೋಗಿ ನೆರವನ್ನ ಕೇಳ್ತಾನೆ. ಇಂಗ್ಲಿಷ್ನರ ಹತ್ರ ಹೋಗಿ ಸಹಾಯವನ್ನು ಕೇಳ್ತಾನೆ. ಆವಾಗ ಇಂಗ್ಲಿಷ್ನವರು ಇಂತಹ ಸುಸಂದರ್ಭ ಮತ್ತೆ ಲಾಭದಾಯಕ ಸಂದರ್ಭವನ್ನ ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದು. ಇಂಥ ಸಂದರ್ಭವನ್ನ ಲಾಭದಾಯಕವಾಗಿ ಅವರೇನಂತಾರೆ ತಕೊಂಡು ಆಲೋಚನೆ ಮಾಡ್ತಾರೆ. ಲಾಭದಾಯಕವಾಗಿ ತಕೊಂಡು ಆಲೋಚನೆ ಮಾಡ್ತಾರೆ. ಆಲೋಚನೆ ಮಾಡಿ ಆವಾಗ 1775ರಿಂದ 82ರವರೆಗೆ ಯುದ್ಧಗಳು ನಡೀತವೆ. ಆ ಯುದ್ಧಗಳಲ್ಲಿ ಮರಾಠರು ಬ್ರಿಟಿಷರು ನಡುವೆ ನಡೆಯುತ್ತೆ. ಯುದ್ಧ ಮರಾಠರು ಬ್ರಿಟಿಷರ ನಡುವೆ ನಡೆಯುತ್ತೆ. ಆ ಮರಾಠರು ಬ್ರಿಟಿಷರ ನಡುವೆ ನಡೆದಂತ ಯುದ್ಧದಲ್ಲಿ ಪ್ರಾರಂಭದಲ್ಲಿ ಮರಾಠರಿಗೆ ಜಯ ಆಗುತ್ತೆ. ನಂತರದಲ್ಲಿ ಏನಾಗುತ್ತೆ, ಬ್ರಿಟಿಷ್ನರು ಮರಾಠರಿಂದ ಅಲಹಾಬಾದನ್ನ ಕಿತ್ಕೊಳ್ಳುವಲ್ಲಿ ಯಶಸ್ವಿಯಾಗ್ತಾರೆ. ಯಾವಾಗ ಅಲಹಾಬಾದನ್ನ ಕಿತ್ಕೊತಾರೆ, ಮರಾಠ ನಾಯಕರಿಗೆ ಇನ್ಮುಂದೆ ಬ್ರಿಟಿಷ್ನರು ಇನ್ನೊಂದು ಬಿಡೋದೆಲ್ಲ ನಮ್ಮನ್ನು ಸೋಲಿಸ್ತಾರೆ ಅಂತಕ್ಕಂಥ ಅರಿವು ಉಂಟಾಗಿ ಅವರೇನ್ ಮಾಡ್ತಾರೆ, ಬೆಸ್ಸಿನ್ನಲ್ಲ ಸಲಬಾಯಿ ಒಪ್ಪಂದವನ್ನ ಮಾಡಿಕೊಂಡು 1ನೇ ಮಹಾಯುದ್ಧವನ್ನ ನಿಲ್ಲಿಸ್ತಾರೆ. 1ನೇ ಆಂಗ್ಲೋ ಮರಾಠ ಯುದ್ಧವನ್ನ ನಿಲ್ಲಿಸ್ತಾರೆ. ಆ ನಂತರ 2ನೇ ಮಾಧವರಾವ್ ನನ್ನ ಪೇಶ್ವೆಯ ಸ್ಥಾನಕ್ಕೆ ಕೂರಿಸ್ತಾರೆ. ಇದಾದ್ಮೇಲೆ ಇಷ್ಟರ ವೇಳೆಗೆ ನಮ್ಮ ಭಾರತಕ್ಕೆ ಲಾರ್ಡ್ ವೆಲ್ಲೆಸ್ಲಿ ಗವರ್ನರ್ ಜನರಲ್ ಆಗಿ ಭಾರತಕ್ಕೆ ಬರ್ತಾನೆ. ಬಂದ್ಬಿಟ್ಟು ಇವನೇ ಮಾಡ್ತಾನೆ, ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಯಾವಾಗ 1798ರಲ್ಲಿ. ಅದಕ್ಕಿಂತ ಮುಂಚೆ ಇವನು ನಮ್ಮ ಭಾರತಕ್ಕೆ ಬಂದ ಮೇಲೆ ನಮ್ಮ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ವಿಸ್ತರಣೆ ಅಂತಕ್ಕಂಥದ್ದು ಬಹು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಹೋಗುತ್ತೆ. ಬಹು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಹೋಗುತ್ತೆ. ಆಮೇಲೆ ಯಾಕಪ್ಪ ಬಹು ದೊಡ್ಡ ಪ್ರಮಾಣದಲ್ಲಿ ವೆಲ್ಲೆಸ್ಲಿ ಬಂದ ಮೇಲೆ ನಮ್ಮ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ವಿಸ್ತರಣೆ ನಡೀತಾ ಹೋಗುತ್ತೆ ಅಂತಂದ್ರೆ, ಇವನು ನಮ್ಮ ಭಾರತಕ್ಕೆ ಬಂದಂತ ಸಂದರ್ಭದಲ್ಲಿ ಮೈಸೂರು ಸಂಸ್ಥಾನ, ಆಮೇಲೆ ಮರಾಠ ಸಂಸ್ಥಾನ, ಆಮೇಲೆ ಸಿಖ್ಖರ ಸಂಸ್ಥಾನ ದುರ್ಬಲಗೊಂಡಿರ್ತವೆ. ಇಂತಹ ದುರ್ಬಲತೆಯ ಅವಕಾಶಗಳನ್ನು ಬಳಸಿಕೊಂಡು ಈ ವೆಲ್ಲೆಸ್ಲಿ ತನ್ನ ವಿಸ್ತರಣಾ ನೀತಿಗೆ ಕೈ ಹಾಕ್ತಾನೆ. ಬ್ರಿಟಿಷ್ ಸಾಮ್ರಾಜ್ಯದ ವಿಸ್ತರಣಾ ನೀತಿಗೆ ಕೈ ಹಾಕ್ತಾನೆ. ಯಾವಾಗ ಬ್ರಿಟಿಷ್ ಸಾಮ್ರಾಜ್ಯದ ವಿಸ್ತರಣಾ ನೀತಿ ಕೈ ಹಾಕ್ತಾನೆ, ಅದ್ರ ಜೊತೆಗೆ ವಿಸ್ತರಣಾ ನೀತಿ ಕೈ ಹಾಕ್ತಾನೆ. ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನ ಯಾಕೆ ಜಾರಿಗೆ ತಂದ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದಿದ್ದೆ ಬ್ರಿಟಿಷ್ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಲು ಅನುಕೂಲಕ್ಕೋಸ್ಕರ. ಈಗ ಅವನು 1798ರಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ಏನು ಅನ್ನೋದನ್ನ ನಮ್ಮ ಮಕ್ಕಳಿಗೆ ನೀವೆಲ್ಲರ ಕ್ಲೀನ್ ಆಗಿ ತಿಳ್ಕೊಳ್ಳಿ. ಯಾಕಂದ್ರೆ ಇದು ಡೆಫಿನೆಟ್ ಆಗಿ ಎಕ್ಸಾಮ್ ಬರುವಂತ ಪ್ರಶ್ನೆ. ಅದಕ್ಕೋಸ್ಕರ ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ಏನು ಅಂದ್ರೆ, ಈಸ್ಟ್ ಇಂಡಿಯಾ ಕಂಪನಿಯ ನೌಕರರು ಮತ್ತು ಭಾರತೀಯ ರಾಜ್ಯಗಳ ನಡುವೆ ನಡೆದಂತ ಒಂದು ಸೈನಿಕ ಒಪ್ಪಂದಕ್ಕೆ ಸಹಾಯಕ ಸೈನ್ಯ ಪದ್ಧತಿ ಅಂತ ಕರಿತೀವಿ. ಇನ್ನ ಸರಿಯಾಗಿ ನೋಡೋಣ. ಈಸ್ಟ್ ಇಂಡಿಯಾ ಕಂಪನಿಯ ನೌಕರರು ಮತ್ತು ಭಾರತೀಯ ರಾಜ್ಯಗಳ ನಡುವೆ ಆದಂತ ಒಂದು ಸೈನಿಕ ಒಪ್ಪಂದವೇ ಸಹಾಯಕ ಸೈನ್ಯ ಪದ್ಧತಿ. ಈ ಸಹಾಯಕ ಸೈನ್ಯ ಪದ್ಧತಿಗೆ ನಿಬಂಧನೆಗಳಿವೆ.
ಈ ನಿಬಂಧನೆಗಳು ಒಟ್ಟು ಆರು ನಿಬಂಧನೆಗಳಿವೆ ಸಹಾಯಕ ಸೈನ್ಯ ಪದ್ಧತಿಗೆ. ಮೊದಲನೇ ನಿಬಂಧನೆ ಏನಪ್ಪಾ ಅಂತಂದ್ರೆ ಭಾರತೀಯ ರಾಜ ತನ್ನ ಆಸ್ಥಾನದಲ್ಲಿ ಬ್ರಿಟಿಷರ ಒಂದು ಸೈನಿಕ ತುಕಡಿಯನ್ನ ಇರಿಸಿಕೊಳ್ಳುವುದು. ಭಾರತೀಯ ರಾಜ್ಯದಲ್ಲಿ ಬ್ರಿಟಿಷರ ಒಂದು ಸೈನಿಕ ತುಕಡಿಯನ್ನ ಇರಿಸಿಕೊಳ್ಬೇಕು. ಎರಡನೇದು, ಆ ಸೈನಿಕ ತುಕಡಿಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನ ಆ ಒಂದು ಬ್ರಿಟಿಷ್ ಸೈನ್ಯದ ತುಕಡಿಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನ ಆ ರಾಜ್ಯದ ರಾಜನೇ ಭರಿಸಬೇಕು. ಭರಿಸಕ್ಕಾಗಲಿಲ್ಲ ಆ ರಾಜನ ಕೈಲಿ ಅಂತಂದ್ರೆ ಅವನೇನ್ ಮಾಡ್ಬೇಕು, ಒಂದು ನಿರ್ದಿಷ್ಟ ಕಂದಾಯ ಪ್ರದೇಶವನ್ನ ಬ್ರಿಟಿಷರಿಗೆ ಬಿಟ್ಕೊಡ್ಬೇಕು. ಇದು ಎರಡನೇ ನಿಬಂಧನೆ. ಮೂರನೇ ನಿಬಂಧನೆ ಏನಪ್ಪಾ ಅಂತಂದ್ರೆ ಬ್ರಿಟಿಷ್ ರೆಸಿಡೆಂಟ್ ಅನ್ನ ಆ ರಾಜನ ಆಸ್ಥಾನದಲ್ಲಿ ನೇಮಕ ಮಾಡ್ಕೋಬೇಕು. ಒಬ್ಬ ಬ್ರಿಟಿಷ್ ರೆಸಿಡೆಂಟ್ ಅನ್ನ ಆ ರಾಜನ ಆಸ್ಥಾನದಲ್ಲಿ ನೇಮಕ ಮಾಡ್ಕೋಬೇಕು. ರೆಸಿಡೆಂಟ್ ಅನ್ನ ಆ ರಾಜನ ಆಸ್ಥಾನದಲ್ಲಿ ನೇಮಕ ಮಾಡ್ಕೋಬೇಕು. ಅದಾದ್ಮೇಲೆ ಈ ಭಾರತೀಯ ರಾಜರು ಯಾವುದೇ ಯುರೋಪಿಯನ್ನರನ್ನ ಬ್ರಿಟಿಷರ ಅನುಮತಿ ಇಲ್ಲದೆ ತಮ್ಮ ಆಸ್ಥಾನದಲ್ಲಿ ನೇಮಿಸಿಕೊಳ್ಳುವಂತಿಲ್ಲ. ಯಾವುದೇ ಯುರೋಪಿಯನ್ನರನ್ನ ಬ್ರಿಟಿಷರ ಅನುಮತಿ ಇಲ್ಲದೆ ತನ್ನ ಆಸ್ಥಾನದಲ್ಲಿ ಭಾರತೀಯ ರಾಜರು ನೇಮಕ ಮಾಡಿಕೊಳ್ಳುವಂತಿಲ್ಲ. ಇದಾದ್ಮೇಲೆ ನಾಲ್ಕನೇ ನಿಬಂಧನೆ ಯಾವುದು? ನಮ್ಮ ಒಂದು ಸಹಾಯಕ ಸೈನ್ಯ ಪದ್ಧತಿ ನಾಲ್ಕನೇ ನಿಬಂಧನೆ ಅಂತಂದ್ರೆ ಭಾರತೀಯ ರಾಜ ಇನ್ನೊಂದು ರಾಜ್ಯ ಭಾರತದ ಯಾವುದೇ ರಾಜ ಇನ್ನೊಂದು ಭಾರತದ ರಾಜರೊಂದಿಗೆ ಯುದ್ಧ ಮಾಡುವುದಾಗಲಿ ಸಂಧಾನ ಮಾಡಿಕೊಳ್ಳೋದಾಗಲಿ ಬ್ರಿಟಿಷರ ಅನುಮತಿ ಇಲ್ಲದೆ ಮಾಡಿಕೊಳ್ಳುವಂತಿಲ್ಲ. ಇನ್ನು ಕೊನೆಯ ನಿಬಂಧನೆ, ಸಹಾಯಕ ಸೈನ್ಯ ಪದ್ಧತಿ ಕೊನೆಯ ನಿಬಂಧನೆ ಯಾವುದು ಅಂತಂದ್ರೆ ಇಷ್ಟೆಲ್ಲ ಭಾರತೀಯ ರಾಜರು ಬ್ರಿಟಿಷರಿಗೆ ಅನುಕೂಲ ಮಾಡಿಕೊಟ್ಟಿಕ್ಕೆ ಪ್ರತಿಯಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡ್ತು ಅಂತಂದ್ರೆ ಆ ರಾಜನ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಗೆ ಸೌಲಭ್ಯಗಳನ್ನು ಒದಗಿಸುವುದು. ಇವಿಷ್ಟು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು. ಇದರ ಪ್ರಕಾರ ಬ್ರಿಟಿಷರು ಏನ್ ಮಾಡ್ತಾರೆ, ಜಾರಿಗೆ ತಂದಂತ ಸಹಾಯಕ ಸೈನ್ಯ ಪದ್ಧತಿ ಇದೆಯಲ್ಲ, ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದಿದ್ರಿಂದ ಅವರಿಗೆ ಸಾಕಷ್ಟು ಅನುಕೂಲಗಳಾದವು. ಏನ್ ಅನುಕೂಲಗಳಾದವು ಅಂತಂದ್ರೆ ಸೈನಿಕ ನಿರ್ವಹಣೆ ಸುಲಭವಾಯಿತು ಬ್ರಿಟಿಷರಿಗೆ. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದಿದ್ರಿಂದ ಬ್ರಿಟಿಷರಿಗೆ ಸೈನಿಕ ನಿರ್ವಹಣೆ ಸುಲಭವಾಯಿತು. ಅಷ್ಟೇ ಅಲ್ಲ, ಸೈನಿಕ ನಿರ್ವಹಣೆ ಬ್ರಿಟಿಷರಿಗೆ. ಎರಡನೇದು ಭಾರತೀಯ ರಾಜ್ಯಗಳ ನಿಯಂತ್ರಣಕ್ಕೆ ಅನುಕೂಲ ಆಯಿತು. ಬ್ರಿಟಿಷ್ನರಿಗೆ ಭಾರತೀಯ ರಾಜ್ಯಗಳನ್ನ ನಿಯಂತ್ರಿಸಲು ಅನುಕೂಲತೆ ಆಯಿತು. ಇದಾದ್ಮೇಲೆ ಭಾರತೀಯ ರಾಜ್ಯಗಳನ್ನ ಬ್ರಿಟಿಷರು ಆರ್ಥಿಕ
ಅವಕಾಶ ಕಲ್ಪಿಸಿಕೊಟ್ರು. ಬ್ರಿಟಿಷರು ಭಾರತೀಯ ರಾಜ್ಯಗಳನ್ನ ಆರ್ಥಿಕವಾಗಿ ಶೋಷಿಸಲು ಅನುಕೂಲ ಮಾಡಿಕೊಡ್ತಾರೆ. ಇದರ ಜೊತೆಗೆ ಇಂಥ ಸಹಾಯಕ ಸೈನ್ಯ ಪದ್ಧತಿಯನ್ನ ಇಡೀ ಭಾರತದಲ್ಲಿ ಮೊದಲ ಬಾರಿಗೆ ಒಪ್ಕೊಂಡರು ಯಾರಪ್ಪ ಅಂತಂದ್ರೆ ಹೈದರಾಬಾದ್ ಸಂಸ್ಥಾನದವರು. ನಂತರ ಯಾರು ಅಂತಂದ್ರೆ ಮೈಸೂರು ಸಂಸ್ಥಾನದವರು. ನಂತರ ಯಾರು ಅಂತಂದ್ರೆ ಔದ್ನರು. ಔದ್ ಅಂತಂದ್ರೆ ಇವತ್ತಿನ ಒರಿಸ್ಸಾ ಪ್ರಾಂತ್ಯ. ಅವರ ನಂತರ ಯಾರಪ್ಪ ಅಂತಂದ್ರೆ ಮರಾಠರು. ಅದಾದ್ಮೇಲೆ ತಂಜಾವೂರು. ಅದಾದ್ಮೇಲೆ ಗ್ವಾಲಿಯರ್ ಮುಂತಾದ ರಾಜ್ಯಗಳು ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಕೋತವೆ. ಮತ್ತೆ ಇದುವರೆಗೂ ಒಂದನೇ ಆಂಗ್ಲ ಮರಾಠ ಯುದ್ಧ, ಸಹಾಯಕ ಸೈನ್ಯ ಪದ್ಧತಿ, ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದಿದ್ದರಿಂದ ಬ್ರಿಟಿಷರಿಗಾದಂತಹ ಅನುಕೂಲ, ಭಾರತೀಯರಿಗಾದಂತಹ ಅನಾನುಕೂಲದ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಇನ್ನು ನೆಕ್ಸ್ಟ್ ಈಗ ಎರಡನೇ ಆಂಗ್ಲ ಮರಾಠ ಯುದ್ಧದ ಬಗ್ಗೆ ತಿಳ್ಕೊಳ್ಳೋಣ. ಮರಾಠ ಎರಡನೇ ಆಂಗ್ಲೋ ಮರಾಠ. ಇದು 1803ರಿಂದ 1805ರವರೆಗೆ ನಡೀತೈತೆ. 1803ರಿಂದ 1805 ಅಂತಂದ್ರೆ ಎಷ್ಟು ವರ್ಷ ಅಂತ ಮಕ್ಕಳ? 2 ವರ್ಷ. 3, 4, 5. 3ರಿಂದ 4, 4ರಿಂದ 5, 2 ವರ್ಷ ಈ ಯುದ್ಧ ನಡೆಯುತ್ತೆ. ಈ ಯುದ್ಧಕ್ಕೆ ಕಾರಣ ಏನು? ಎರಡನೇ ಆಂಗ್ಲ ಮರಾಠ ಯುದ್ಧ ಯಾಕೆ ನಡೀತೈತಿ ಅನ್ನೋದನ್ನ ನಾವು ನೋಡಿದಾಗ, ಮರಾಠ ನಾಯಕರಲ್ಲಿ ಅತಿಯಾಗಿರ್ತಕ್ಕಂಥ ಕಲಹ ಕಚ್ಚಾಟಗಳು, ಸಂಘರ್ಷಗಳು ನಡೀತವೆ. ಆ ಕಲಹ ಕಚ್ಚಾಟ ಸಂಘರ್ಷಗಳೇ ಎರಡನೇ ಆಂಗ್ಲ ಮರಾಠ ಯುದ್ಧಕ್ಕೆ ಕಾರಣ ಆಯಿತು. ಹಾಗಾಗ್ಬಿಟ್ಟು ಮರಾಠ ನಾಯಕರಲ್ಲಿ 2 ಪಂಗಡ ಆಗುತ್ತೆ. ಹೋಳ್ಕರ್ ಮನೆತನ ಮತ್ತು ಸಿಂಧಿಯಾ ಮನೆತನ ಅಂತಂದ್ರೆ, ಆ ಹೋಳ್ಕರ್ ಮನೆತನದ ಕಡೆ ಯಶವಂತರಾವ್ ಇದ್ರೆ, ಸಿಂಧಿಯಾ ಮನೆತನದ ಕಡೆ ದೌಲತ್ ರಾವ್ ಮತ್ತು ಪೇಶ್ವೆ 2ನೇ ಬಾಜಿರಾವ್ ಇರ್ತಾರೆ. ಈ ಎರಡೂ ಒಕ್ಕೂಟಕ್ಕೆ 1802ರಲ್ಲಿ ಯುದ್ಧ ಆಗುತ್ತೆ. 1802ರಲ್ಲಿ ಯುದ್ಧ ಆಗುತ್ತೆ. ಯಾವಾಗ ಯುದ್ಧ ಆಗುತ್ತೆ, ಈ ಹೋಳ್ಕರ್ ಕಡೆಯವರು ಸಿಂಧಿಯಾ ಮನೆತನದ ದೌಲತ್ ರಾವ್ ಮತ್ತು ಪೇಶ್ವೆ 2ನೇ ಬಾಜಿರಾವ್ನನ್ನ ಸಂಪೂರ್ಣವಾಗಿ ಸೋಲಿಸುತ್ತಾರೆ. ಯಾವಾಗ ಸೋಲಿಸ್ತಾರೆ, ಆವಾಗ ಪೇಶ್ವೆ ಏನ್ ಮಾಡ್ತಾನೆ, ಎದ್ಕೊಂಡು ಇಂಗ್ಲಿಷ್ನ ಹತ್ರ ಓಡೋಗಿ ಸಹಾಯ ಕೇಳ್ತಾನೆ. ಇಂಗ್ಲಿಷ್ನ ಹತ್ರ ಹೋಗಿ ಸಹಾಯ ಕೇಳಿದಂತ ಸಂದರ್ಭದಲ್ಲಿ ವೆಲ್ಲಸ್ಲಿಗೆ ಇದೇ ಅವಕಾಶಗಳನ್ನ ಕಾಯ್ತಾ ಇದ್ದ. ವೆಲ್ಲಸ್ಲಿ ಇದೇ ಅವಕಾಶವನ್ನ ಕಾಯ್ತಾ ಇದ್ದ. ಹಾಗಾಗಿ ವೆಲ್ಲಸ್ಲಿಗೆ ಮರಾಠದ ಆಂತರಿಕ ವಿಚಾರದಲ್ಲಿ ತಲೆ ಹಾಕೋದಕ್ಕೆ ತುಂಬಾ ಒಳ್ಳೆಯ ಅವಕಾಶ ಸಿಕ್ತು. ಅವನು ತುಂಬಾ ಸಂತೋಷಗೊಂಡ. ಹಾಗಾಗಿ ಅವನೇನ್ ಮಾಡ್ತಾನೆ, ವೆಲ್ಲಸ್ಲಿ ಮರಾಠದ ಆಂತರಿಕ ವಿಚಾರದಲ್ಲಿ ತಲೆ ಹಾಕ್ತಾನೆ. ಯಾವಾಗ ಮರಾಠದ ಆಂತರಿಕ ವಿಚಾರದಲ್ಲಿ ತಲೆ ಹಾಕ್ತಾನೆ, ಅಷ್ಟೊತ್ತಿಗೆ ಈ ಮರಾಠ ನಾಯಕರೆಲ್ಲ ಪೇಶ್ವೆಯನ್ನು ವಿರೋಧಿಸ್ತಾರೆ. ಯಾಕೆ? ನಾವೆಲ್ಲರೂ ಇದ್ದಂಗೆನೆ ನಮ್ಮಲ್ಲೇ ಎಲ್ಲರೂ ಕೂತ್ಕೊಂಡು ಮಾತಾಡಿ ಬಗೆಹರಿಸಿಕೊಳ್ಳುವಂತ ಸಮಸ್ಯೆಯನ್ನ 2ನೇ ಬಾಜಿರಾವ್ ಮಾಡಕ್ ಬಿಟ್ಟು ಬ್ರಿಟಿಷ್ನ ಹತ್ರ ಹೋಗಿ ಸಹಾಯ ಕೇಳಿದ್ದಾರೆ. ಬ್ರಿಟಿಷ್ನ ಮೊದಲೇ ನಮ್ಮ ಶತ್ರುಗಳು, ಅವ್ರ ಹತ್ರ ಯಾಕೆ ಹೋಗ್ಬೇಕಾಗಿತ್ತು?
1803 ಮತ್ತೆ 1805ರವರೆಗೆ ಮರಾಠ ನಾಯಕರ ಒಕ್ಕೂಟ ಮತ್ತೆ ಬ್ರಿಟಿಷರ ನಡುವೆ ಯುದ್ಧಗಳು ನಡೀತವೆ. ಆ ಯುದ್ಧಗಳಲ್ಲಿ ಸೋತಂತವರು ಯಾರಪ್ಪ ಅಂತಂದ್ರೆ ವೆಲ್ಲಸ್ಲಿ ಸಂಪೂರ್ಣವಾಗಿ ಮರಾಠ ನಾಯಕರನ್ನ ಸೋಲಿಸ್ತಾನೆ. ಯಾವಾಗ ಮರಾಠ ನಾಯಕರನ್ನ ವೆಲ್ಲಸ್ಲಿ ಸಂಪೂರ್ಣವಾಗಿ ಸೋಲಿಸ್ತಾನೆ ಆವಾಗ ಇವರು ಯಾರು ಇಂಗ್ಲಿಷ್ನಲ್ಲಿ ಗೆಲ್ತಾರೆ. ಆದ್ರೆ ಲಾರ್ಡ್ ವೆಲ್ಲಸ್ಲಿಯ ಯುದ್ಧ ಪ್ರಿಯ ನೀತಿಯಿಂದ ಏನಾಗುತ್ತೆ, ಈಸ್ಟ್ ಇಂಡಿಯಾ ಕಂಪನಿಗೆ ಆಗ್ತಕ್ಕಂಥ ಲಾಭಕ್ಕಿಂತ ಸಾಲದ ಹೊರೆನೇ ಹೆಚ್ಚಾಯಿತು. ಯಾವಾಗ ಸಾಲದ ಹೊರೆ ಹೆಚ್ಚಾಯಿತು ಆವಾಗ ವೆಲ್ಲಸ್ಲಿಯ ಮೇಲೆ ಹಲವಾರು ರೀತಿಯ ಟೀಕೆ ಟಿಪ್ಪಣಿಗಳು ಬರ್ತವೆ. ಯಾವಾಗ ಟೀಕೆ ಟಿಪ್ಪಣಿಗಳು ಬರ್ತವೆ ವೆಲ್ಲಸ್ಲಿಗೆ ಕೋಪ ಬರುತ್ತೆ, ಅವನಿಗೆ ಬೇಸರ ಆಗುತ್ತೆ. ಯಾವಾಗ ಬೇಸರ ಆಗುತ್ತೆ ವೆಲ್ಲಸ್ಲಿ ಏನ್ ಮಾಡ್ತಾನೆ, ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಮರಳುತ್ತಾನೆ. ಯಾವಾಗ ಸ್ವದೇಶಕ್ಕೆ ಮರಳುತ್ತಾನೆ ಮಕ್ಕಳ ಇದುವರೆಗೂ ಮೊದಲನೇ ಆಂಗ್ಲ ಮರಾಠ ಯುದ್ಧ, ಎರಡನೇ ಆಂಗ್ಲ ಮರಾಠ ಯುದ್ಧ ಬಗ್ಗೆ ತಿಳ್ಕೊಳ್ಳಿ. ಮೊದಲನೇ ಆಂಗ್ಲ ಮರಾಠ ಯುದ್ಧಕ್ಕೆ ಕಾರಣ ಇವರು ಮರಾಠರು ಹೋಗಿ ಶಾ ಆಲಮನ್ನ ಕರ್ಕೊಂಡು ಸಿಂಹಾಸನ ಕೂರಿಸಿದ್ರು. ಅದರಿಂದ ಶಾ ಆಲಂ ಏನ್ ಮಾಡಿದ, ಬ್ರಿಟಿಷರ ವಶದಲ್ಲಿದ್ದಂತಹ ಅಹಮದಾಬಾದ್ ಕೋರಾ ಪ್ರದೇಶಕ್ಕೆ ಕಿತ್ಕೊಂಡು ಮರಾಠರು ಕೊಟ್ಟು. ಇದು ಎರಡನೇ ಆಂಗ್ಲ ಮರಾಠ ಯುದ್ಧಕ್ಕೆ ಕಾರಣ ಈ ಯಾರು ಪೇಶ್ವೆ ಬ್ರಿಟಿಷರ ಹತ್ರ ಹೋಗ್ಬಿಟ್ಟು ಸಹಾಯಕ ಸೈನ್ಯ ಪದ್ಧತಿ ಒಪ್ಕೊಂಡಿತ್ತು. ಇನ್ನು ಈಗ ಮೂರನೇ ಆಂಗ್ಲ ಮರಾಠ ಯುದ್ಧಕ್ಕೆ ಕಾರಣಗಳನ್ನ ತಿಳ್ಕೊಳ್ಳೋಣ. ಮೂರನೇ ಆಂಗ್ಲ ಮರಾಠ ಯುದ್ಧ ಎಷ್ಟು ವರ್ಷಗಳ ಕಾಲ ನಡೆಯುತ್ತೆ ಅನ್ನೋದನ್ನ ನೋಡೋಣ. 1817 1818 1 ವರ್ಷ ಕಾಲ ಈ ಮೂರನೇ ಆಂಗ್ಲ ಮರಾಠ ಯುದ್ಧ ನಡೆಯುತ್ತೆ. ಇದಕ್ಕೆ ಕಾರಣ ಬ್ರಿಟಿಷರಿಂದ ಮರಾಠ ನಾಯಕರಿಗೆ ಇದುವರೆಗೂ ಆಗಿದ್ದಂತಹ ಅವಮಾನ, ಆ ಅವಮಾನಕ್ಕೆ ಸೇಡ್ ತೀರಿಸಬೇಕು ಅಂತಕ್ಕಂಥದ್ದು ಮತ್ತು ಬ್ರಿಟಿಷ್ನರಿಂದ ನಾವು ದೂರ ಇರಬೇಕು, ಬ್ರಿಟಿಷ್ನ ಯಾವುದೇ ಕಾರಣಕ್ಕೂ ನಮ್ಮ ಮರಾಠ ಸಾಮ್ರಾಜ್ಯದೊಳಗೆ ಬಿಟ್ಕೋಬಾರದು ಅಂತಕ್ಕಂಥದ್ದು. ಅದಕ್ಕೋಸ್ಕರ ಈ ಮರಾಠ ಮನೆತನಗಳು ತಮ್ಮ ಘನತೆ ಮತ್ತು ಸ್ವಾತಂತ್ರ್ಯವನ್ನು ಬ್ರಿಟಿಷರಿಗೆ ಯಾವುದೇ ಕಾರಣಕ್ಕೂ ಶರಣಾಗದಕ್ಕೆ ಬಿಡಬಾರದು. ನಮ್ಮ ಘನತೆ ಮತ್ತು ಸ್ವಾತಂತ್ರ್ಯವನ್ನ ನಾವು ಉಳಿಸ್ಕೋಬೇಕು ಏನಾದರೂ ಮಾಡಿ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಏನು ಪೇಶ್ವೆ ಬಾಜಿರಾಯ ಬ್ರಿಟಿಷ್ನರ ಒಂದು ಸಹಾಯವನ್ನು ಯಾಚಿಸಿಕೊಂಡು ಹೋಗಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೊಂಡಿದ್ದ, ಅವನಿಗೆ ಇಷ್ಟೊತ್ತಿಗಾಗಲೇ ಅರಿವಾಗಿತ್ತು, ತಿಳುವಳಿಕೆ ಬಂದಿತ್ತು, ಬ್ರಿಟಿಷ್ನರು ತುಂಬಾ ಕೆಟ್ಟವರು, ಅವರು ನಮಗೆ ತುಂಬಾ ಅನ್ಯಾಯ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಅರಿವಿಗೆ ಬಂತು. ಆಗ ಅವನೇನ್ ಮಾಡ್ತಾನೆ, ಈಗ ಈ ಮೂರನೇ ಆಂಗ್ಲ ಮರಾಠ ಯುದ್ಧದ ವೇಳೆಗೆ ತಾನು ಏನಾದರೂ ಮಾಡಿ ಈ ಬ್ರಿಟಿಷರ ನಿಯಂತ್ರಣದಲ್ಲಿ ಇರಬಾರ್ದು, ಮುಕ್ತಿಗೊಳ್ಳಬೇಕು, ಬ್ರಿಟಿಷರ ನಿಯಂತ್ರಣವನ್ನು ಬಿಟ್ಟು ಬಿಡಿಸ್ಕೋಬೇಕು ನಾವು ಅಂತಂದೇಳಿ ಕಾಯ್ತಾ ಇದ್ದ ಪೇಶ್ವೆ. ಅದೇ ಸಂದರ್ಭದಲ್ಲಿ ಪೇಶ್ವೆ ಏನ್ ಮಾಡ್ತಾನೆ, ಈ ಬ್ರಿಟಿಷ್ನರಿಗೆ ಏನಾದರೂ ಮಾಡಿ ಮಣ್ಣು ತಿನ್ನಿಸಿ ನಾನು ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತಿ ಹೊಂದಬೇಕು ಅಂತಂದೇಳಿ 1817ರಲ್ಲಿ ಪೂನಾದಲ್ಲಿ ಬ್ರಿಟಿಷರದ್ದು ಒಂದು ರೆಸಿಡೆನ್ಸಿ ಇರುತ್ತೆ. ಆ ರೆಸಿಡೆನ್ಸಿಯ ಮೇಲೆ ಆಕ್ರಮಣ ಮಾಡಿ ಈ ನಮ್ಮ ಮರಾಠರ ಪೇಶ್ವೆ ಅದನ್ನು ಸುಟ್ಟಾಕ್ತಾನೆ. ಯಾವಾಗ ಸುಟ್ಟಾಕ್ತಾನೆ, ಇದರಿಂದ ಪ್ರೇರಿತಗೊಂಡಂತ ನಾಗಪುರದ ಅಪ್ಪ ಸಾಹೇಬ್ ಮಲ್ಲಾರರಾವ್ ಇಬ್ರು ಸೇರ್ಕೊಂಡು ಬ್ರಿಟಿಷ್ನರ ವಿರುದ್ಧ ದಂಗೆ ಏರ್ತಾರೆ. ಬ್ರಿಟಿಷ್ನರು ಏನ್ ಮಾಡ್ತಾರೆ, ತಕ್ಷಣಕ್ಕೆ ಅವರ ದಂಗೆಯನ್ನ ಅಡಗಿಸುವಲ್ಲಿ ಯಶಸ್ವಿ ಆಗ್ತವೆ. ಇನ್ನು ಅಂತಿಮವಾಗಿ ಈ ಪೇಶ್ವೆ ಬಾಜಿರಾವ್ ಏನ್ ಮಾಡ್ತಾನೆ, 1818ರಲ್ಲಿ ಬ್ರಿಟಿಷರ ವಿರುದ್ಧ ಯುದ್ಧಗಳನ್ನು ಕೈಗೊಳ್ತಾನೆ. ಆ ಯುದ್ಧಗಳು ಯಾವಪ್ಪ ಅಂತಂದ್ರೆ ಕೋರೆಗಾಂವ್ ಯುದ್ಧ ಮತ್ತು ಹಸ್ತಿ ಯುದ್ಧ. ಈ ಯುದ್ಧಗಳು ಪೇಶ್ವೆಗೂ ಬ್ರಿಟಿಷರಿಗೂ ನಡೆಯುತ್ತೆ. ಈ
ಈ ಪೇಶ್ವೆ ಬಾಜಿರಾವ್ ಇರ್ತಾನಲ್ಲ, ಅವನಿಗೆ ವಿಶ್ರಾಂತಿ ವೇತನ ಕೊಟ್ಟು ಮನೆಗೆ ಕಳಿಸ್ತಾರೆ. ಬದಲಿಗೆ ಇವ್ರು ಏನ್ ಮಾಡ್ತಾರೆ, ಮರಾಠರಿಗೆ ಅನುಕೂಲ ಆಗುವಂಥದ್ನ, ಮರಾಠರು ಇಷ್ಟೆಲ್ಲ ಮಾಡ್ಬಿಟ್ರೆ ಮರಾಠ ಸುಮ್ಮನಿರ್ತಾರ, ಮತ್ತಷ್ಟು ದ್ವೇಷಾಸೂಯೆ ಇಂಗ್ಲಿಷ್ನರ ವಿರುದ್ಧ ಮರಾಠರಿಗೆ ಉಂಟಾಗುತ್ತೆ ಅನ್ನೋದನ್ನ ಮರಾಠ ತಿಳ್ಕೊಂತ ಇಂಗ್ಲಿಷ್ನ ತಿಳ್ಕೊಂತಾರೆ. ಇವರ ವಿರೋಧವನ್ನು ನಾವೇನಾದ್ರೂ ಮಾಡಿ ಆದಷ್ಟು ಕಡಿಮೆ ಮಾಡಬೇಕು, ನಮ್ಮ ಮೇಲೆ ಇವ್ರಿಗೆ ವಿಶ್ವಾಸ ಬರಂಗ್ ಮಾಡಬೇಕು, ಆವಾಗ ನಾವು ಈ ದೇಶದಲ್ಲಿ ಇರಕ್ಕೆ ಸಾಧ್ಯ ಅನ್ನೋದನ್ನ ಮನಗಂಡಂತ ಬ್ರಿಟಿಷ್ನರು ಏನ್ ಮಾಡ್ತಾರೆ, ಪೇಶ್ವೆಯನ್ನ ಮನೆಗೆ ಕಳಿಸ್ತಾರೆ, ಪೇಶ್ವೆಯ ಪದವಿಯನ್ನ ತೆಗೆದುಹಾಕ್ತಾರೆ, ಅವನು ವಿಶ್ರಾಂತಿ ವೇತನ ಕೊಡ್ತಾರೆ. ಬದಲಿಗೆ ಶಿವಾಜಿಯ ವಂಶಸ್ಥ ರಾಣಾ ಪ್ರತಾಪ ಸಿಂಹನನ್ನ ಒಂದು ಸಣ್ಣ ರಾಜ್ಯವಾಗಿರ್ತಕ್ಕಂಥ ಸತಾರದಲ್ಲಿ ಪ್ರತಿಷ್ಠಾಪಿಸಿ ಇನ್ನು ಇವನೇ ಮರಾಠರ ಸಾಂಪ್ರದಾಯಿಕ ಮುಖಂಡ ಅಂತಂದೇಳಿ ಘೋಷಣೆ ಮಾಡಿ ಮರಾಠರ ಒಂದು ಇದನ್ನ ಕೋಪಟೋಪಗಳನ್ನ ನಿಗ್ರಹಿಸ್ತಾರೆ. ಮತ್ತೆ ಇದುವರೆಗೂ ನಾವು ಮರಾಠ ಯುದ್ಧಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ಸಿಖ್ ಯುದ್ಧಗಳ ಬಗ್ಗೆ ತಿಳ್ಕೊಂಡ್ವಿ. ಮರಾಠ ಯುದ್ಧಗಳಲ್ಲಿ ಮರಾಠರೆಲ್ಲ ಸೋಲಿಸಿ ಅಂತಿಮವಾಗಿ ಬ್ರಿಟಿಷರು ಗೆಲ್ತಾರೆ. ಇದಾದ್ಮೇಲೆ ಸಿಖ್ ಯುದ್ಧಗಳಿಗೆ ಬಂದ್ರೆ ಸಿಖ್ಖರು ಪಂಜಾಬಿನಲ್ಲಿ ಸಿಖ್ ಜನಾಂಗ ಇದೆ. ಈ ಸಿಖ್ ಜನಾಂಗ ಎಲ್ಲರೂ ಒಗ್ಗಟ್ಟಾಗಿತ್ತು ಎಲ್ಲವರೆಗೆ ರಣಜಿತ್ ಸಿಂಗ್ ಇರೋವರೆಗೆ. ಈ ರಣಜಿತ್ ಸಿಂಗ್ ಅಂತಕ್ಕಂಥವನು ಸಿಖ್ಖರಲ್ಲಿ ಒಬ್ಬ ಪ್ರಬಲ ನಾಯಕ. ಇವನಿರೋವರೆಗೆ ಇವನೇನ್ ಮಾಡ್ತಾರೆ, ಸಿಖ್ಖರನ್ನೆಲ್ಲ ಸಂಘಟಿಸಿಕೊಂಡು ಒಂದು ಒಗ್ಗಟ್ಟನ್ನ ಐಕ್ಯತೆಯನ್ನ ಕಾಪಾಡಿಕೊಂಡಿದ್ದ. ಬ್ರಿಟಿಷ್ನರು ಕೂಡ ನಮ್ಮ ಭಾರತದ ಮೇಲೆ ಯುದ್ಧ ಮಾಡಿದಂಗೆ ಸಿಖ್ ಒಕ್ಕೂಟದ ಮೇಲೆ ಆಕ್ರಮಣ ಮಾಡಿದಂಗೆ ಇವನು ತಡೆದಿದ್ದ. ಇವನೇನ್ ಮಾಡ್ತಾನೆ, 1839ರಲ್ಲಿ ರಣಜಿತ್ ಸಿಂಗ್ ಅಂತಕ್ಕಂಥವನು ಮರಣ ಹೊಂದ್ತಾನೆ. ಯಾವಾಗ 1839ರಲ್ಲಿ ಮರಣ ಹೊಂದ್ತಾನೆ, ಆವಾಗ ಪಂಜಾಬಿನ ರಾಜಕೀಯ ಅರಾಜಕತೆ, ಪಂಜಾಬ್ನಲ್ಲಿ ರಾಜಕೀಯ ಅರಾಜಕತೆ ಉಂಟಾಗುತ್ತೆ. ಯಾವಾಗ ಪಂಜಾಬ್ನಲ್ಲಿ ರಾಜಕೀಯ ಅರಾಜಕತೆ ಉಂಟಾಗುತ್ತೆ, ಆವಾಗ ಬ್ರಿಟಿಷ್ನರು 1809ರ ಮೈತ್ರಿ ಒಪ್ಪಂದ, 1809ರಲ್ಲಿ ಏನು ಬ್ರಿಟಿಷ್ನರು ಮತ್ತೆ ಭಾರತೀಯರು ಅಥವಾ ಸಿಖ್ಖರು ಮಾಡ್ಕೊಂಡಿರ್ತಾರೆ ನಿಯಂತ್ರಣ ಮೈತ್ರಿ ಒಪ್ಪಂದ ಅಂತಂದೇಳಿ, ಆ ನಿಯಂತ್ರಣ ಮೈತ್ರಿ ಒಪ್ಪಂದವನ್ನ ಉಲ್ಲಂಘಿಸಿಕೊಂಡು ಏನ್ ಮಾಡ್ತಾರೆ, ನಿರಂತರವಾಗಿ ಉಲ್ಲಂಘಿಸಿಕೊಂಡು 1845ರ ಡಿಸೆಂಬರ್ನಲ್ಲಿ ಬ್ರಿಟಿಷರು ಮತ್ತು ಪಂಜಾಬ್ ಸೈನ್ಯಕ್ಕೆ ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ಬರೀ ಸಿಖ್ಖರ ನಾಯಕರು ಹೋರಾಟ ಮಾಡಲಿಲ್ಲ, ಅನೇಕ ಆ ಸಿಖ್ ಸಾಮ್ರಾಜ್ಯದಲ್ಲಿದ್ದಂತಹ ಹಿಂದೂಗಳು, ಮುಸ್ಲಿಮರು, ಕ್ರಿಶ್ಚಿಯನ್ನರು ಇವರೆಲ್ಲರೂ ಕೂಡ ಒಂದಾಗಿ ವಿದೇಶಿಯರು ನಮ್ಮ ದೇಶಕ್ಕೆ ಬಂದ್ರೆ ನಮಗೆ ಅವರಿಂದ ಉಂಟಾಗ್ತಕ್ಕಂಥ ಅಪಾಯವನ್ನು ಅರಿತು ಇವರು 1842ರ ಡಿಸೆಂಬರ್ನಲ್ಲಿ ಬ್ರಿಟಿಷರು ಪಂಜಾಬ್ನ ಸೇನೆಯರು ಯುದ್ಧ ಏನ್ ಸ್ಟಾರ್ಟ್ ಆಗುತ್ತೆ ಆ ಯುದ್ಧಕ್ಕೆ ಬೆಂಬಲ ಕೊಡ್ತಾರೆ. ಕೊಟ್ಟಂತ ಸಂದರ್ಭದಲ್ಲಿ ಇವರೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಬ್ರಿಟಿಷರ ವಿರುದ್ಧ ಈ ಯುದ್ಧದಲ್ಲಿ ಹೋರಾಡಿದ್ದೇ ಆಗಿದ್ರೆ ಸಿಖ್ಖರಿಗೆ ಜಯ ಸಿಗಲು, ಇಂಗ್ಲಿಷ್ನರು ಸೋತೋಗ್ತಿದ್ರು. ಆದ್ರೆ ಕೆಲ ದೇಶ ದ್ರೋಹಿಗಳು ಇಂಗ್ಲಿಷ್ನರಿಗೆ, ನಮ್ಮ ಭಾರತೀಯರ ವಿರುದ್ಧ ಬ್ರಿಟಿಷ್ನರಿಗೆ ಸಹಾಯ ಮಾಡಿದ್ರು. ಯಾವಾಗ ಸಹಾಯ ಮಾಡಿದ್ರು, ಅವಾಗ ಬ್ರಿಟಿಷ್ನರು ಈ 1842ರ ಡಿಸೆಂಬರ್ನಲ್ಲಿ ನಡೆದಂತ ಯುದ್ಧದಲ್ಲಿ ಬ್ರಿಟಿಷ್ನರು ಗೆಲ್ತಾರೆ, ಸಿಖ್ಖರು ಸಂಪೂರ್ಣವಾಗಿ ಸೋತು ಹೋಗ್ತಾರೆ. ಯಾವಾಗ ಸೋತು ಹೋಗ್ತಾರೆ, ಅವಮಾನಕರವಾದಂತ ಲಾಹೋರ್ ಒಪ್ಪಂದಕ್ಕೆ ಸಿಖ್ಖರು ಬ್ರಿಟಿಷರೊಂದಿಗೆ ಸಹಿಯನ್ನ ಹಾಕಬೇಕಾಗ್ತದೆ. ಸಿಖ್ ಯುದ್ಧ ಅಂತ್ಯಗೊಳ್ಳುತ್ತೆ. ಅವಾಗ ಆ ಲಾಹೋರ್ ಒಪ್ಪಂದಕ್ಕೆ 1846ರಲ್ಲಿ ನಮ್ಮ ಸಿಖ್ಖರು ಬ್ರಿಟಿಷ್ನರಿಗೆ ಒಪ್ಪಂದವನ್ನ ಮಾಡಿಕೊಂಡು ಸಹಿ ಆಗ್ತಾರೆ. ಆಮೇಲೆ ಸಿಖ್ ಯುದ್ಧದ ನಂತರ, ನಮ್ಮ ಸಿಖ್ಖರು ಸೋತ ನಂತರ ಏನಾಗ್ತದೆ, ಬ್ರಿಟಿಷರು ಪಂಜಾಬ್ನಲ್ಲಿ ರೆಸಿಡೆಂಟರ ಆಡಳಿತವನ್ನು ಜಾರಿಗೆ ತರ್ತಾರೆ. ಬ್ರಿಟಿಷರು ಪಂಜಾಬ್ನಲ್ಲಿ ರೆಸಿಡೆಂಟ್ ಅನ್ನು
ರೆಸಿಡೆಂಟಲ್ ಆಳ್ವಿಕೆಯನ್ನ ಜಾರಿಗೆ ತರ್ತಾರೆ. ಅದಾದ್ಮೇಲೆ 1848ರಲ್ಲಿ ಸಿಖ್ಖರು ಪಂಜಾಬಿನ ಮೇಲೆ ನೇರ ಬ್ರಿಟಿಷ್ ಆಳ್ವಿಕೆಯನ್ನ ಹೇರೋದಕ್ಕೆ ಹೋಗ್ತಾರೆ. ಆಗ್ಲೂ ಕೂಡ ಪಂಜಾಬಿಗಳು ಮತ್ತೊಮ್ಮೆ ಪ್ರತಿಭಟನೆ ಮಾಡ್ತಾರೆ. ಅಂತಿಮವಾಗಿ ಮನೆಗೆ ಪಂಜಾಬಿಗಳೇ ಬ್ರಿಟಿಷರ ವಿರುದ್ಧ ಹೋಗಿ ಸೋಲನ್ನ ಅನುಭವಿಸಬೇಕಾಗುತ್ತೆ. ಸರಿನಾ ಮಕ್ಕಳೇ, ಗೊತ್ತಾಯ್ತಾ? ಸಿಖ್ಖರನ್ನ ಬ್ರಿಟಿಷರು ಹೇಗೆ ಸೋಲಿಸಿದ್ರು, ಅಂತಿಮವಾಗಿ ಬ್ರಿಟಿಷರು ಏನ್ ಮಾಡಿದ್ರು ಅಂತ. ಅಂತಿಮ ಅಖಂಡ ಭಾರತವನ್ನ ಬ್ರಿಟಿಷರು ಗೆದ್ದುಕೊಳ್ಳುವಲ್ಲಿ, ಅಂದ್ರೆ ಏನು ಭಾರತಕ್ಕೆ ಬರುವಾಗ ಬಂದ್ಮೇಲೆ ಅವರ ಗುರಿ ಉದ್ದೇಶಗಳಿತ್ತು, ಆ ಎಲ್ಲ ಉದ್ದೇಶಗಳನ್ನ ಬ್ರಿಟಿಷರು ಹೇಗೆ ಈಡೇರಿಸಿಕೊಂಡು ನಮ್ಮ ಭಾರತೀಯರಿಗೆ ಹೇಗೆ ಅವರ ಮುಂದೆ ಮೂರ್ಖರಾದರು ಅಂತಕ್ಕಂಥ ವಿಚಾರ ಗೊತ್ತಾಯ್ತಲ್ಲ. ಹಾಗಾದ್ರೆ ಈಗ ಇದುವರೆಗೂ ನೀವು ಕೇಳಿದ ಪಾಠದ ಮೇಲೆ ಹೋಮ್ ವರ್ಕ್ ಅನ್ನ ಕೊಡ್ತೀನಿ, ಮನೆಗೆಲಸವನ್ನ ಬರ್ಕೊಳ್ಳಿ ಮಕ್ಕಳ. ಮೊದಲ